ಹಾಲೆಲುಯಾ, ಪ್ರೇಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ದೇವರು ತೋರಿಸಿಕೊಟ್ಟಂತ ಒಂದು ಸಂದೇಶವಾಗಿದೆ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ, ಅದರಲ್ಲಿ 17ನೇ ವಚನವಾಗಿದೆ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಹಾಲೆಲುಯಾ. ದೇವರು ಇಲ್ಲಿ ನಮಗೆ ಅಪಕಾರಕ್ಕೆ ನೀವು ಅಪಕಾರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಹಾಲೆಲೂಯಾ. ಅವ್ರು ಯಾರಾದ್ರೂ ನಮ್ಗೆ ಕೇಡನ್ನ ಮಾಡಿದರೆ ನಾವು ಅವರಿಗೆ ಒಳ್ಳೆದನ್ನ ಮಾಡುವಂತ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಿರುವಂತ ವಾಕ್ಯವಾಗಿದೆ ಪ್ರಿಯರೇ. ಹಾಲೆಲೂಯಾ. ಯಾಕಂದ್ರೆ ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ ಅವರು ನಮಗೆ ಮೋಸ ಮಾಡ್ತಾರೆ. ನಾವು ಮೋಸಕ್ಕೆ ನಮಗೆ ನೋಡಿ ವಾಕ್ಯ ಹೇಳ್ತದೆ, ನಷ್ಟವಾದರೂ ಪ್ರಮಾಣ ತಪ್ಪಬೇಡ. ಹಾಲೆಲೂಯಾ. ಇವತ್ತು ನಮಗೆ ನಷ್ಟವಾದರೂ ಪರವಾಗಿಲ್ಲ, ಪ್ರಮಾಣವನ್ನು ನಾವು ತಪ್ಪಬಾರದು. ಇಲ್ಲಿ ದೇವರು ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಯಾವುದೋ ಲಾಸೋ ಲಾಭನೋ ಒಂದು ಉದ್ಯೋಗ ಮಾಡುವಾಗ ಆತನಿಗೆ ನಷ್ಟ ಆಯ್ತು ಅಂತಂದ್ರೆ ಸಂಬಳ ಕೊಡುವುದಿಲ್ಲ. ನನ್ನ ಕಂಪನಿ ಮುಚ್ಚಲ್ಪಡ್ತಾ ಇದೆ, ನನ್ನ ಫ್ಯಾಕ್ಟರಿ ಮುಚ್ಚಲ್ಪಡ್ತಾ ಇದೆ, ನನ್ನ ಅಂಗಡಿ ಮುಚ್ಚಲ್ಪಡ್ತಾ ಇದೆ, ನನಗೆ ಲಾಸ್ ಆಗಿದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ನಷ್ಟವಾದರೂ ಆದರೆ ಪ್ರಮಾಣವನ್ನು ತಪ್ಪಬೇಡ. ದೇವರು ನಿನಗೆ ಕೊಡುವಂತವನಾಗಿದ್ದಾನೆ. ಹಾಲೆಲೂಯಾ. ಇದನ್ನ ದೇವರು ನೋಡ್ತಾರೆ. ಇದೆಲ್ಲ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನಾವು ಜಯಿಸ್ತಾ ಬರಬೇಕು ಪ್ರಿಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿ. ಎಲ್ಲರ ದೃಷ್ಟಿ ನೋಡುವಂತವ್ರು ಎಲ್ಲರ ದೃಷ್ಟಿಯಲ್ಲಿ ಏನಾಗಿರ್ಬೇಕಂತೆ, ಯಾವುದು ಗೌರವವಾದದ್ದು. ಹಾಲೆಲೂಯಾ. ಗೌರವವಾದದ್ದು ಅಂದ್ರೆ ಏನು? ದೇವರ ಎಣಿಕೆಯಲ್ಲಿ ಒಳ್ಳೆದು ಅನಿಸಿಕೊಳ್ಳುತ್ತದೆ. ಹಾಲೆಲೂಯಾ. ಅದನ್ನೇ ಗೌರವವಾದದ್ದು ಅಂತ ಹೇಳ್ತಾರೆ. ಇವತ್ತು ಒಬ್ಬರ ಹತ್ರ ನಾವು ಈ ಲೋಕದಲ್ಲಿ ಆಗಿರ್ಲಿ, ಈ ದೇಶದಲ್ಲಾಗಿರ್ಲಿ, ನಮಗೆ ನಾವಿರುವಂತ ಊರುಗಳಲ್ಲಿ ಒಂದು ಒಳ್ಳೆದು ಅನ್ನಿಸಿಕೊಳ್ಳೋದು ಬಹಳ ಕಷ್ಟವಾಗಿದೆ ಪ್ರಿಯರೇ. ಹಾಲೆಲೂಯಾ. ಕೆಟ್ಟವರು ಅನ್ನಿಸ್ಕೊಳ್ಳೋದು ಸ್ವಲ್ಪ ಸಮಯ ಸಾಕು. ಹಾಗಾಗಿ ಈ ಒಳ್ಳೆತನ ಯಾರಿಂದ ಬಂದದ್ದು? ಯೇಸು ಸ್ವಾಮಿಯಿಂದ ಬಂದದ್ದು ಎಂಬುದಾಗಿ ನಾವು ಅದನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು. ಹಾಲೆಲೂಯಾ. ಅವ್ರು ಜಗಳ ಮಾಡಿದ್ರು ಅಂತ ನಾವು ಹೋಗ್ಬಾರ್ದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ. ಅದನ್ನೇ ದೇವರಲ್ಲಿ ಕಲಿಸ್ಕೊಟ್ಟಿರೋದು. ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರ್ರಿ. ದೇವರೇನು ಹೇಳ್ತಾರೆ? ಸಾಧ್ಯವಾದರೆ ಎಲ್ಲರ ಸಂಗಡ ಸಮಾಧಾನವಾಗಿರ್ರಿ. ಹೆಚ್ಚು ಮಾತುಗಳನ್ನ ಆಡಬೇಡ್ರಿ. ನೀವು ಆಡೋದಾದ್ರೆ ದೇವರ ಮಾತುಗಳನ್ನೇ ಆಡಿ. ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು ನಮಗೆ ಆಡ್ಲಿಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ತೋರಿಸ್ತದೆ. ಯಾಕಂದ್ರೆ ದೇವರ ಮಕ್ಕಳಿಗೂ ಅಲ್ಲದೆ ಇರುವಂತವ್ರಿಗೂ ತಾರತಮ್ಯವನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಸ್ವಾಮಿ. ಹಾಗಾಗಿ ಪ್ರಿಯರೇ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಹಾಲೆಲೂಯಾ. ಇವತ್ತು ಯಾರಾದ್ರೂ ನಮಗೆ ಏನಾರು ಅಂದ್ರಂದ್ರೆ ನಾ ಬಿಡಲ್ಲ, ಮುಯ್ಯಿ ತೀರಿಸ್ತೀನಿ ನಾನು, ಮುಯ್ಯಿಗೆ ಮುಯ್ಯಿ ತೀರಿಸ್ತೀನಿ ನಾನು. ಹಾಲೆಲೂಯಾ. ಆತರ ಯಾವತ್ತು ದೇವರ ಮಕ್ಕಳು ಅನ್ನಬೇಡ್ರಿ ಪ್ರಿಯರೇ. ಸಮಾಧಾನ ಅದ್ರ ಮುಂದೆ ವಾಕ್ಯ ಹೇಳ್ತದೆ, ಸಮಾಧಾನವಾಗಿರ್ರಿ ಅಂತ. ಮುಯ್ಯಿಗೆ ಮುಯ್ಯಿ ತೀರಿಸದೆ ನೀವು ಸಮಾಧಾನವಾಗಿರ್ರಿ, ಮುಯ್ಯಿ ತೀರಿಸುವುದು ನನಗೆ ಬಿಡ್ರಿ. ದೇವ್ರು ಹೇಳ್ತಾರೆ. ಹಾಲೆಲೂಯಾ. ಸಮಾಧಾನ, ಮುಯ್ಯಿಗೆ ಮುಯ್ಯಿ ಎಂತ ಶಿಕ್ಷಿಸುವುದು ದೇವರಿಗೆ ಬಿಡಿರಿ. ಯಾಕೆಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು. ದೇವ್ರು ಹೇಳ್ತಾರೆ. ನೀವು ಸಮಾಧಾನ, ಮುಯ್ಯಿ ತೀರ್ಸಕ್ ಹೋಗ್ಬೇಡ್ರಿ. ಮುಯ್ಯಿ ತೀರಿಸುವುದು ನಾನು. ಏನಂತೆ ಅಲ್ಲಿ? ನಾನೇ ಪ್ರತಿಫಲ ಕೊಡುವೆನು. ಹಾಲೆಲೂಯಾ. ಯಾರು? ದೇವರು ಪ್ರತಿಫಲ ಕೊಡುವಂತವರಾಗಿದ್ದಾರೆ. ನಾವ್ಯಾರು? ಇನ್ನೊಬ್ಬರಿಗೆ ಪ್ರತಿಫಲ ಕೊಡುವವರು. ಇನ್ನೊಬ್ಬರಿಗೆ ಪ್ರತಿಫಲ ಕೊಡುವರು. ಅವರ ಬಗ್ಗೆ ನಾವು ಏನು ಮಾತಾಡುವುದು ಅಲ್ಲ. ಹಾಲೆಲೂಯಾ. ಸಾಧ್ಯವಾದರೆ ನಿಮ್ಮಿಂದ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ರಿ ಅಂತಾರೆ ಸ್ವಾಮಿ. ನಾವೆಷ್ಟು ಜನ ಒಳ್ಳೆ ಕೆಲಸ ಮಾಡ್ತಿದ್ದೋ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಪ್ರಿಯ. ಹಾಲೆಲೂಯಾ. ಹಾಗಾಗಿ ಇದನ್ನೆಲ್ಲ ನಾವು ಕಲ್ತ್ಕೋಬೇಕಾಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ ನಮಗೆ.
ನೀವು ಕಲ್ತಿದ್ರೆ ಇನ್ನು ಮುಂದಿನ ಸಬ್ಜೆಕ್ಟಿನ ನೀವು ಕಲೀರಿ. ಇಲ್ಲ ಹೋದ್ರೆ ಈ ವಾಕ್ಯವನ್ನು ನೀವು ಕಲ್ತು ಧ್ಯಾನ ಮಾಡಿ ಅಂತ. ಹಾಗೆ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ನೋಡಿ, ಮುಯ್ಯಿಗೆ ಮುಯ್ಯಿ ತೀರಿಸೋದು ಕರ್ತನು ಮಾತ್ರ. ಅವರಿಗೆ ಮಾತ್ರ ಅವಕಾಶ ಉಂಟು, ಅವರಲ್ಲದೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಇಲ್ಲಿ. ಹಾಲೆಲೂಯ. ಅದನ್ನ ನಾವು ಅರ್ಥ ಮಾಡಬೇಕು. ಹಾಗಾದರೆ ನಿನ್ನ ವೈರಿಯೇ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿಕೆ ಆಗಿದ್ದರೆ ಕುಡಿಯುವುದಕ್ಕೆ ಕೊಡು. ಹಾಲೆಲೂಯ. ಇವತ್ತು ನಮ್ಮಲ್ಲಿ ವೈರಿತನ ಯಾರು ಮಾಡಿದ್ರೆ, ಕೆಟ್ಟತನ ಹಾಗೆತನ ಮಾಡಿದರೆ ಅವರಿಗೆ ಊಟ ಇಲ್ವೋ ಊಟ ಕೊಡು, ನೀರಿಲ್ಲ ನೀರು ಕೊಡು, ಅವರಿಗೋಸ್ಕರ ಪ್ರಾರ್ಥನೆ ಮಾಡು, ಅವರಿಗೆ ನಿನ್ನ ಕೈಯಲ್ಲಾಗಿದ್ದ ಸಹಾಯವನ್ನ ಮಾಡು. ಹಾಲೆಲೂಯ. ಅವಾಗ ಅವನು ತಿಳ್ಕೊತಾನೆ, ನಾನು ಅವರಿಗೆ ಅಷ್ಟು ಕೇಡು ಬಯಸಿದ್ದೆ, ಅಷ್ಟು ಕೇಡು ಮಾಡಿದ್ದೇನೆ, ಅವರಿಗೆ ಅಷ್ಟು ಬೈದಿದ್ದೇನೆ, ಅವ್ರ ಕುಟುಂಬಕ್ಕೆ ನಾನು ಬಹಳಷ್ಟು ನೋವು ಕೊಟ್ಟಿದ್ದೇನೆ. ಆದರೂ ಇವರು ನನಗೋಸ್ಕರ ಒಂದು ಊಟ ಕೊಟ್ಟಿದ್ದಾರೆ, ನನಗೆ ಕುಡಿಯಕ್ಕೆ ನೀರು ಕೊಟ್ಟಿದ್ದಾರೆ. ಇವ್ರು ಯಾರು ಇರ್ಬಹುದು? ಇವತ್ತು ಮುಯ್ಯಿಗೆ ಮುಯ್ಯಿ ಲೋಕವನ್ನೇ ತೀರಿಸ್ತಾ ಇದೆ. ಈಗ ಜೈಲಿನ ಯಾರಿಗೋ ಒಬ್ಬ ಕೈದಿ ಬಂದಾದ್ರೆ ಸ್ವಲ್ಪ ಕಾಲದೊಳಗೆ ಅವನ್ನ ಹೊಡೆದು ಹಾಕುವಂತಾರ ಆ ಜನಗಳಿದ್ದಾರೆ. ಇವನು ಹೊಡೆದು ಹಾಕಿ ಇವನು ಒಳಗೆ ಹೋಗಿ ಹೊರಗೆ ಬಂದ ಮೇಲೆ ಇವನ್ನ ಹೊಡೆಯಕ್ಕೆ ಮತ್ತೊಬ್ರು ಕಾಯ್ತಿರ್ತಾರೆ. ಅದೆಲ್ಲ ಪ್ರಿಯರೇ, ಅದು ಯೇಸು ಸ್ವಾಮಿ ಯಾರಿಗೂ ಆ ರೀತಿ ಕಲಿಸಿಕೊಟ್ಟಿಲ್ಲ. ಇದೆಲ್ಲ ಯಾರ ಕೆಲಸ? ದುರಾತ್ಮನ ಕೆಲಸವಾಗಿದೆ, ದೆವ್ವದ ಕೆಲಸಗಳಾಗಿದೆ. ಇದು ದೇವರಿಂದ ಬರುವಂತ ಕೆಲಸ. ಸಮಾಧಾನ, ಪ್ರೀತಿ, ಸಹಿಸಿಕೊಳ್ಳುವುದು, ತಾಳ್ಮೆಯಿಂದ ಇರುವಂಥದ್ದು, ಇದು ದೇವರಿಂದ ಬಂದದ್ದು ಪ್ರಿಯರೇ. ಹಾಗಾಗಿ ನಾನು ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರ ಆತ್ಮನ ಪ್ರಕಟ ಮಾಡುವಂತ ಈ ವಾಕ್ಯ ಸಂದೇಶವಾಗಿದೆ. ಇದನ್ನ ನಾವು ಈ ಸರಿಯಾದ ರೀತಿ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿ ನಾವು ಇದ್ರ ಪ್ರಕಾರ ಜೀವಿಸಲಿಕ್ಕೆ ನಮಗೆ ದೇವರಿಂದಲೇ ಸಹಾಯ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗೂ ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡವನ್ನು ಕೂಡಿಸಿಟ್ಟಂಗಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಅವನ ಮೇಲೆ ಇವೆಲ್ಲ ಮಾಡಿದಾಗ ಕೆಂಡದಂತೆ ತಲೆ ಮೇಲೆ ಬರ್ತದೆ. ಅವಾಗ ಯೋಚನೆ ಮಾಡ್ತಾನೆ, ಏನಿದು ಇಷ್ಟೊಂದು ನನಗೆ ಈ ರೀತಿ ಆಗ್ತಾ ಇದೆಯಲ್ಲ, ನಾನು ಕೆಟ್ಟದ್ದು ಮಾಡಿದ್ರೆ ಅವ್ರು ನನ್ನ ಒಳ್ಳೇದು ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಳ್ಳೆತನದಿಂದ, ನಿನ್ನಲ್ಲಿ ಇರುವ ಒಳ್ಳೆತನದಿಂದ ಅವನಲ್ಲಿರೋ ಕೆಟ್ಟತನವನ್ನ ನೀನು ಹೋಗಲಾಡಿಸು. ಹಲ್ಲೆಲೂಯ. ಅವನಲ್ಲಿರುವ ಕೆಟ್ಟತನ ನಿನ್ನ ತಗೋಬೇಡ. ದೇವರ ಮಕ್ಕಳಲ್ಲಿ ಒಳ್ಳೆತನ ಇರುವುದಾದರೆ, ಹಲ್ಲೆಲೂಯ, ಆ ಒಳ್ಳೆತನದಿಂದ ಕೆಟ್ಟವನಿರ್ತಾನಲ್ಲ ಅವನಿಗೆ ನೀನು ಉಪಕಾರ ಮಾಡು, ಸಹಾಯ ಮಾಡು, ಅವನಿಗೆ ಪ್ರಾರ್ಥನೆ ಮಾಡು, ಅವನು ಸಣ್ಣ ಸಣ್ಣ ಕಷ್ಟಗಳಲ್ಲಿ ಇಲ್ಲಿ ಭಾಗಿಯಾಗಿರು. ಅವಾಗ ಅವನು ನೆನೆಸ್ತಾನೆ, ಅಯ್ಯೋ ನಾನು ಇಷ್ಟು ಪಾಪಿ, ಇಷ್ಟು ಕೆಟ್ಟ ಕೆಲಸ ಮಾಡಿದ್ದೀನಿ, ಆದರೂ ನನ್ನನ್ನು ಕರುಣಿಸಿ ನನ್ನ ಮೇಲೆ ಮಮತೆ ಇಟ್ಟು ನನಗೆ ಅನ್ನಪಾನ ಕೊಟ್ಟಿದ್ದಾರೆ, ಇವ್ರು ಯಾರಿರ್ಬೋದು? ಅವಾಗ ಒಂದು ದಿವಸ ಹೇಳ್ತಾರೆ, ಅವಾಗ ಯೇಸು ಸ್ವಾಮಿ ಇವೆಲ್ಲ ನಮಗೆ ಕಲಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ಆತನಿಗೆ ಹೇಳುವಾಗ ಆತನು ಮನಮರುಗುತ್ತಾನೆ. ಅಯ್ಯೋ, ನಾನು ಇಷ್ಟು ವರ್ಷ ಎಂತ ಕೆಲಸ ಮಾಡ್ಬಿಟ್ಟೆ, ಸತ್ಯ ನನಗೆ ಗೊತ್ತಿಲ್ಲಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವರಿಗೋಸ್ಕರ ಅವಾಗ ಪ್ರಾರ್ಥನೆ ಮಾಡಾಗ ಆ ಜೀವ ರಕ್ಷಣೆಗೆ ಬರ್ತದೆ. ಇದು ದೇವರು ನಮಗೆ ಕಲಿಸಿಕೊಟ್ಟಿದ್ದ ಮಾತಾಗಿದೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ರಾತ್ರಿ ವೇಳೆ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ ಸ್ವಾಮಿ, ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೀನಿ. ಕರ್ತನೆ, ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಯಾವುದೇ ಕಷ್ಟದಲ್ಲಿದ್ದಾರೋ ಎಲ್ಲವನ್ನು ಬಿಡಿಸಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥನೆ ಮುಖಾಂತರ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಆಶೀರ್ವದಿಸಲಿ. ಆಮೆನ್. ಆಮೆನ್.